ಕೈಲಾಸವನ್ನ ಅಷ್ಟು ಸುಲಭವಾಗಿ ಎತ್ತಿದ ರಾವಣನಿಗೆ ಅಂಗದನ ಪಾದವನ್ನ ಎತ್ತಲು ಯಾಕೆ ಸಾಧ್ಯವಾಗಲಿಲ್ಲ? ನಿಜ ಹೇಳ್ಬೇಕಂದ್ರೆ ಆ ಕ್ಷಣದಲ್ಲಿ ಅಂಗದನ ಪಾದ ಇಡೀ ಕೈಲಾಸಕ್ಕಿಂತ ಹೆಚ್ಚು ಭಾರವಾಗಿತ್ತು. ಅಂಗದನ ಪಾದವನ್ನ ಮೇಲಕ್ಕೆತ್ತಿದ್ದರೆ ಏನಾಗ್ತಿತ್ತು? ಅಂಗದನು ಶ್ರೀರಾಮನ ಮಹಾನ್ ಭಕ್ತನಾಗಿದ್ದರಿಂದ ಅಂಗದನ ಪಾದವನ್ನ ಎತ್ತಿ ಹಿಡಿದಿದ್ದರೆ ಶ್ರೀ ವಿಷ್ಣುವಿನ ಹೆಸರು ಮತ್ತು ಹೆಸರಿನ ಮೇಲಿನ ನಂಬಿಕೆ ಸುಳ್ಳೆಂದು ಪರಿಗಣಿಸಲಾಗುತ್ತಿತ್ತು. ರಾಮನ ಹೆಸರು ಎಂದಿಗೂ ಸುಳ್ಳಾಗಲು ಸಾಧ್ಯವಿಲ್ಲ ಮತ್ತು ಮೋಕ್ಷ ನೀಡುವುದು ಸಾವಿನಷ್ಟೇ ಸತ್ಯವಾದ್ದರಿಂದ ರಾವಣನ ಆಸ್ಥಾನದಲ್ಲಿ ಯಾರೂ ಅಂಗದನ ಪಾದವನ್ನ ಎತ್ತಲು ಸಾಧ್ಯವಾಗಲಿಲ್ಲ. ಪಾದದ ಭಾರ ಮಾತ್ರ ಅದಕ್ಕೆ ಇರಲಿಲ್ಲ, ಅದು ಎಲ್ಲ ಅಸ್ತಿತ್ವದ ಭಾರವನ್ನ ಹೊಂದಿತ್ತು. ವಿಷ್ಣುವನ್ನು ಹೊರತುಪಡಿಸಿ ಯಾರೂ ಬ್ರಹ್ಮಾಂಡದ ಭಾರವನ್ನ ಎತ್ತಲು ಸಾಧ್ಯವಿಲ್ಲ. ರಾವಣನು ವಾಸ್ತವದಲ್ಲಿ ಶಿವನ ಜೊತೆ ಭಗವಾನ್ ವಿಷ್ಣುವಿನ ಪರಮ ಭಕ್ತನಾಗಿದ್ದರಿಂದ ಅವನು ಅಂಗದನ ಪಾದವನ್ನ ಮೇಲಕ್ಕೆತ್ತಿದ್ದರೆ ಶ್ರೀರಾಮನ ಹೆಸರು ಸುಳ್ಳು ಎಂದು ತಿಳಿದುಕೊಳ್ಳುತ್ತಿದ್ದ. ರಾವಣನು ಅದನ್ನ ಮೇಲಕ್ಕೆತ್ತದಿದ್ದರೆ ಅದು ಭಕ್ತಿಗೆ ಕಪ್ಪು ಚುಕ್ಕೆಯಾಗುತ್ತಿತ್ತು. ದೇವರ ಹಾಗೂ ಭಕ್ತರ ಆಧಾರವಾದ, ವಿಶ್ವದ ಆಧಾರವಾದ ಪ್ರಭು ಭಕ್ತಿಗೆ ಮಾಡಿದ ಅವಮಾನವಾಗುತ್ತಿತ್ತು. ಹೀಗಾಗಿ ರಾವಣನು ಅಂಗದನ ಪಾದವನ್ನ ಮೇಲಕ್ಕೆತ್ತಲು ಪ್ರಯತ್ನಿಸುವಂತೆ ಶ್ರೀರಾಮನು ಮಾಡಲಿಲ್ಲ. ಅಂಗದನು ಸ್ವತಃ ತನ್ನ ಪಾದವನ್ನ ಹಿಂದಕ್ಕೆ ಸರಿಸಿ ಶ್ರೀರಾಮನ ಪಾದವನ್ನ ಮುಟ್ಟುವಂತೆ ಕೇಳಿಕೊಂಡನು. ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ನಿಮ್ಮ RJ ಮಾಧುರಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.